1518 ಬೇಸಿಗೆ ಕಾಲದ ಸಮಯ. ಸ್ಟ್ರಾಸ್ಬರ್ಗ್ ಅನ್ನೋ ಸಿಟಿಯ ಒಂದು ಮಾರ್ಕೆಟಲ್ಲಿ ದಿನದ ಆರಂಭ ಆಗಿತ್ತು. ಅಂಗಡಿಗಳು ತೆರೆದಿತ್ತು, ಜನರು ಬರ್ತಾ ಹೋಗ್ತಾ ಇದ್ರು. ಎಲ್ಲವೂ ನಾರ್ಮಲ್ ಆಗಿತ್ತು, ಪ್ರತಿದಿನ ತರಾನೇ. ಅದೇ ಹೊತ್ತಲ್ಲಿ ಒಬ್ಬ ಮಹಿಳೆ ಬೀದಿಗೆ ಇಳಿದು ನೃತ್ಯ ಮಾಡಲು ಪ್ರಾರಂಭಿಸಿದ್ಲು. ಮೊದಲು ಜನರು ಅವಳ ಮೇಲೆ ಅಷ್ಟು ಗಮನ ಹರಿಸಿರ್ಲಿಲ್ಲ. ಏನೋ ಕುಡಿದು ಬಂದಿರಬೇಕು, ನಶೆ ಇಳಿದ ತಕ್ಷಣ ಸುಮ್ಮನಾಗ್ತಾಳೆ ಅಂತ ಎಲ್ಲರೂ ಇಗ್ನೋರ್ ಮಾಡಿದ್ರು. ಆದ್ರೆ ಮಧ್ಯಾಹ್ನ ಆಗ್ತಾ ಜನರಿಗೆ ಡೌಟ್ ಆಗೋದಕ್ಕೆ ಶುರು ಆಗಿತ್ತು. ಅವಳು ನೃತ್ಯ ಮನೋರಂಜನೆಗೆ ಅಥವಾ ಆಚರಣೆಗೆ ಮಾಡಿದ ತರ ಕಾಣಿಸ್ತಾ ಇರಲಿಲ್ಲ. ಯಾರೋ ಅವಳನ್ನು ಫೋರ್ಸ್ ಮಾಡಿ ನೃತ್ಯ ಮಾಡಿಸಿದ ತರ ಕಾಣಿಸ್ತಾ ಇತ್ತು. ಸಂಜೆ ಆಗ್ತಾ ಅವಳು ಎಷ್ಟು ಎಕ್ಸಾಸ್ಟ್ ಹಾಗೂ ಟಯರ್ಡ್ ಆಗಿದ್ಲು ಅಂದ್ರೆ ಅವಳಿಂದ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. ಅವಳ ಕಾಲಿನ ಚರ್ಮ ಸುಳಿದು ರಕ್ತ ಬರ್ತಾ ಇತ್ತು. ಮುಖದಲ್ಲಿ ಹತಾಶೆ ಕಾಣಿಸ್ತಾ ಇತ್ತು. ಆದ್ರೆ ಅವಳು ಈಗಾನು ಕುಣಿತಾ ಇದ್ಲು. ಈಗ ಜನರು ಆಶ್ಚರ್ಯಗೊಂಡು ಅವಳ ಸುತ್ತಲೂ ಬಂದು ನಿಂತು ಬಿಡ್ತಾರೆ. ಜನರಿಗೆ ಅನಿಸೋದಕ್ಕೆ ಶುರು ಆಗಿತ್ತು, ಇವಳು ಹುಚ್ಚಿ ಅನಿಸುತ್ತೆ. ಇನ್ನು ಕೆಲವರಿಗೆ ಅನಿಸಿತು ಅವಳಿಗೆ ದೆವ್ವ ಹಿಡಿದಿರಬೇಕು. ಈಗ ಆಶ್ಚರ್ಯದ ವಿಷಯ ಅವಳು ಕುಣಿಯುತ್ತಿರೋದು ಆಗಿರಲಿಲ್ಲ. ಆಶ್ಚರ್ಯದ ವಿಷಯ ಅವಳಿಂದ ಕುಣಿಯೋದನ್ನು ನಿಲ್ಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ಜನರು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ವಿಫಲರಾಗಿದ್ರು. ಇದೇ ಥರ ಅವತ್ತಿನ ದಿನ ಕಳೆದೋಗುತ್ತೆ. ಮಾರ್ಕೆಟ್ ಬಂದಾಗುತ್ತೆ. ಜನರು ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಮಾರನೇ ದಿನ ಮಾರ್ಕೆಟ್ ಓಪನ್ ಆದಾಗ ಜನರು ಶಾಕ್ ಆಗ್ತಾರೆ. ಆ ಮಹಿಳೆ ಅದೇ ಜಾಗದಲ್ಲಿ ಇದ್ಲು ಹಾಗೂ ಕುಣಿತಾ ಇದ್ಲು. ಇವತ್ತು ಅವಳನ್ನು ನೋಡೋದಕ್ಕೆ ತುಂಬ ಜನರು ಬಂದು ನೆರೆದಿದ್ರು. ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ, ಒಂದು ಮಹಿಳೆ ಊಟ ಇಲ್ಲದೆ, ನೀರು ಕುಡಿಯದೆ, ಇಷ್ಟು ಟಯರ್ಡ್ ಆಗಿದ್ರು ಯಾಕೆ ಕುಣಿತಾ ಇದ್ದಾಳೆ ಅಂತ. ಆದರೆ ಅವತ್ತು ಅರ್ಥ ಮಾಡುವಷ್ಟು ಸಮಯ ಉಳಿದಿರಲಿಲ್ಲ. ಯಾಕಂದರೆ ಅಲ್ಲಿ ನೆರೆದ ಗುಂಪಿಗೆ ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ, ಇನ್ನು ಕೆಲವೇ ದಿನದಲ್ಲಿ ಏನೋ ನಡೆಯಲಿದೆ, ಸಮಥಿಂಗ್ ಡಾರ್ಕ್, ಅದು ಕೂಡ ಅವರ ಜೊತೆನೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋಲಿ ನಾವು 1518ರಲ್ಲಿ ನಡೆದ ಒಂದು ಇನ್ಸಿಡೆಂಟ್ನ ಬಗ್ಗೆ ಮಾತನಾಡಲಿದ್ದೀವಿ. ಈ ಇನ್ಸಿಡೆಂಟನ್ನು ದ ಡ್ಯಾನ್ಸಿಂಗ್ ಪ್ಲೇಗ್ ಅಂತ ಕರೀತಾರೆ. ಈಗ ಇಮ್ಯಾಜಿನ್ ಮಾಡಿ, ನೀವು ಮನೆಯಿಂದ ಹೊರಗೆ ಹೋಗಿರ್ತೀರ ಕೆಲಸಕ್ಕೆ ಅಥವಾ ಮಾರ್ಕೆಟ್ಗೆ ಅಂತ. ಆದರೆ ನೀವು ವಾಪಸ್ ಬರೋದೇ ಇಲ್ಲ. ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಹುಡುಕೋದಕ್ಕೆ ಶುರು ಮಾಡುತ್ತೆ. ಪಾಪ ತುಂಬ ಕನ್ಫ್ಯೂಸ್ಡ್ ಆಗ್ತಾರೆ, ವರೀಡ್ ಆಗ್ತಾರೆ. ಈ ಥರ ನಿಮ್ಮನ್ನು ಹುಡುಕಿಕೊಂಡು ಹೋದ ನಿಮ್ಮ ಫ್ಯಾಮಿಲಿಗೆ ನೀವು ರಸ್ತೆಯ ನಡುವೆ ಬೀದಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವ ಒಂದು ಸ್ಥಿತಿಯಲ್ಲಿ ಸಿಗ್ತೀರಾ. ನೀವೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅಲ್ಲಿ ಹಾಡು ಕೂಡ ಪ್ಲೇ ಆಗ್ತಾ ಇಲ್ಲ. ನೀವು ಬರೀ ಕಂಟ್ರೋಲ್ ಇಲ್ಲದೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ನಿಮ್ಮ ಹತ್ರ ಬಂದು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ನೀವು ನಿಲ್ತಾನೇ ಇಲ್ಲ. ಗಂಟೆಗಳೇ ಕಳೆಯುತ್ತೆ, ದಿನಗಳೇ ಕಳೀತವೆ, ಹಾಗೂ ವಾರನೇ ಕಳೆದೋಗುತ್ತೆ. ಆದರೆ ನೀವು ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸಲೇ ಇಲ್ಲ. ನಿಮ್ಮ ಬಾಡಿ ಎಕ್ಸಾಸ್ಟ್ ಆಗಿಬಿಡುತ್ತೆ, ನಿಮ್ಮ ಮೈಯಲ್ಲಿ ಶಕ್ತಿನೇ ಉಳಿಯೋದಿಲ್ಲ, ಹಾಗೂ ಇವೆನ್ಚುವಲಿ ನೀವು ಕೊಲ್ಯಾಪ್ಸ್ ಆಗ್ತೀರಾ. ಯು ಆರ್ ನೋ ಮೋರ್. ಕೇಳೋದಕ್ಕೆ ಇದೊಂದು ಫಿಕ್ಷನಲ್ ಸ್ಟೋರಿ ಅನ್ನಿಸ್ಬೋದು, ಆದರೆ ವಾಟ್ ಇಫ್ ಐ ಟೆಲ್ ಯು, ಇದು 100ಕ್ಕೆ 100 ನೈಜ ಘಟನೆ. ಇವತ್ತಿನ ವಿಡಿಯೋಲ್ಲಿ ನಾವು 1518ರಲ್ಲಿ ನಡೆದಿದ್ದಾದ್ರೂ ಏನಿದು ಡ್ಯಾನ್ಸಿಂಗ್ ಪ್ಲೇಗ್, ಯಾಕೆ ಇದು ಸ್ಪ್ರೆಡ್ ಆಯಿತು, ಹಾಗೂ ಹೇಗೆ ಇದನ್ನು ಕಂಟ್ರೋಲ್ ಮಾಡಿದ್ರು ಅನ್ನೋ ಈ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಲಿದ್ದೀನಿ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಮಹಿಳೆ ಇದೇ ತರ ಡ್ಯಾನ್ಸ್ ಮಾಡ್ತಾ ಇದ್ಲು. ಈ ನ್ಯೂಸ್ ಇಡೀ ಊರಿನಲ್ಲಿ ಸ್ಪ್ರೆಡ್ ಆಗುತ್ತೆ. ಎಲ್ಲೆಲ್ಲಿಂದೆಲ್ಲ ಜನರು ಅವಳನ್ನು ನೋಡೋದಕ್ಕಂತ ಬರೋದಕ್ಕೆ ಶುರು ಆಗ್ತಾರೆ. ಕೆಲವರು ತುಂಬಾ ಕ್ಯೂರಿಯಸ್ ಆಗಿ ಬಂದಿದ್ರು, ಇನ್ನು ಕೆಲವರಿಗೆ ಅವಳ ಸ್ಥಿತಿ ತುಂಬಾ ಡಿಸ್ಟರ್ಬ್ ಮಾಡಿತ್ತು, ಇನ್ನು ಕೆಲವರಿಗೆ ಇದೇನೋ ಒಂದು ಎಂಟರ್ಟೈನ್ಮೆಂಟ್ ತರ ಅನ್ಸಿತ್ತು. ಆದ್ರೆ ಟೈಮ್ ಕಳೀತಾ ಇದ್ದಾಗೆ ಸಿಚುವೇಶನ್ ತುಂಬಾ ಡೇಂಜರಸ್ ಆಗೋದಕ್ಕೆ ಶುರು ಆಗುತ್ತೆ. ಆ ಮಹಿಳೆಯ ಕಂಡೀಷನ್ ತುಂಬಾ ಹಾಳಾಗೋದಕ್ಕೆ ಶುರು ಆಗುತ್ತೆ. ಯಾರಿಗೂ ಏನ್ ಮಾಡೋದಂತಾನೆ ಗೊತ್ತಿರ್ಲಿಲ್ಲ. ಆ್ಯಂಡ್ ದೆನ್ ಒಂದು ಸ್ಟ್ರೇಂಜ್ ಥಿಂಗ್ ನಡೀತು. ಅಲ್ಲೇ ಬದಿಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಜೊತೆ ಆ ವ್ಯಕ್ತಿ ಕೂಡ ಕುಣಿಯೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ವ್ಯಕ್ತಿ, ಮತ್ತೆ ಇನ್ನೊಬ್ಬ,
ಈ ತರ ನಡೀತಾ ಒಂದೇ ವಾರದಲ್ಲಿ ಸ್ಟ್ರಾಸ್ಬರ್ಗ್ ಸಿಟಿಯಲ್ಲಿ ಡ್ಯಾನ್ಸ್ ಮಾಡುವವರ ಸಂಖ್ಯೆ ಡಜನ್ಸ್ ಅಲ್ಲಿತ್ತು. ಅವ್ರು ಯಾರು ಒಟ್ಟಿಗೆ ಒಂದೇ ಜಾಗದಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ. ಒಂದು ಈ ಥರ ನ್ಯೂಸ್ ಬರ್ತಾ ಇತ್ತು ಅಂದರೆ ಆ ಗಲ್ಲಿಯಲ್ಲಿ ಒಬ್ಬ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಇನ್ನು ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ನ್ಯೂಸ್ ಬರುತ್ತೆ, ಆ ಊರಿನ ಮೂಲೆಯಲ್ಲಿ ಒಬ್ಬನಿಗೆ ಈ ಥರ ಆಯಿತು ಅಂತ. ಇದನ್ನೆಲ್ಲ ನೋಡಿದ ಇಷ್ಟು ದಿನದವರೆಗೆ ಕ್ಯೂರಿಯಸ್ ಆಗಿದ್ದ ಜನರ ಕ್ಯೂರಿಯಾಸಿಟಿ ಹೆದರಿಕೆಯಲ್ಲಿ ಕನ್ವರ್ಟ್ ಆಯಿತು. ಫ್ಯಾಮಿಲಿ ಅವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಈ ಥರ ಎಲ್ಲ ಆದರೆ ಅವರನ್ನು ಒಂದು ಕೋಣೆಯಲ್ಲಿ ಲಾಕ್ ಮಾಡಿ ಇಡ್ತಾ ಇದ್ರು. ಅವರನ್ನು ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದರೆ ಅವರು ಎಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಇದು ಅಷ್ಟು ಔಟ್ ಆಫ್ ಕಂಟ್ರೋಲ್ ಹೋಗೋದಕ್ಕೆ ಶುರು ಆಯಿತು. ಈಗ ಸ್ಟ್ರಾಸ್ಬರ್ಗ್ ಮಾರ್ಕೆಟ್ ಅಲ್ಲಿ ಕುಣಿಯುತ್ತಿರುವ ಒಂದು ಮಹಿಳೆ ಜೊತೆ ಡೀಲ್ ಮಾಡ್ತಾ ಇರಲಿಲ್ಲ. ಫ್ಯಾಕ್ಟ್ ಏನು ಅಂದ್ರೆ ಅವರಿಗೆ ಗೊತ್ತೇ ಇರಲಿಲ್ಲ ಇಲ್ಲಿ ನಡೀತಿರೋದಾದ್ರೂ ಏನು ಅಂತ. ದಿನ ಕಳೀತಾ ಇದ್ದ ಹಾಗೆ ಈ ರೋಗ ಬಂದು ಕುಣಿಯುವವರ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರು ಆಗಿತ್ತು. ಒಂದು ಮಹಿಳೆಯಿಂದ ಶುರುವಾಗಿದ್ದ ಈ ಒಂದು ಇನ್ಸಿಡೆಂಟ್ ಡಜನ್ಸ್ ಅಲ್ಲಿ ಒಂದು ಮುಟ್ಟಿತ್ತು. ಕೆಲವು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಪ್ರಕಾರ ಒಂದೇ ವಾರದಲ್ಲಿ 30ರಿಂದ 40 ಜನರಿಗೆ ಈ ರೋಗ ಬಂದಿತ್ತು. ಹಾಗೂ ಒಂದು ತಿಂಗಳಾಗ್ತಾ ಆಲ್ಮೋಸ್ಟ್ 400ಕ್ಕಿಂತಲೂ ಹೆಚ್ಚು ಜನರು ಆ ಸಿಟಿಯಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ವಿಟ್ನೆಸಸ್ ಪ್ರಕಾರ ಅವರು ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ರೆ ಇವೆನ್ಚುಲಿ ತಲೆ ಸುತ್ತು ಬಂದು ಬೀಳೋದಕ್ಕೆ ಶುರು ಆಗಿದ್ರು. ಅಂಡ್ ಯಾವಾಗ ಅವರಿಗೆ ಮತ್ತೆ ವಾಪಸ್ ಬರ್ತಾ ಇತ್ತು ಮತ್ತೆ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ರು. ನಂತರದ ದಿನದಲ್ಲಿ ಸೀರಿಯಸ್ ರಿಪೋರ್ಟ್ಸ್ ಬರೋದಕ್ಕೆ ಶುರು ಆಗುತ್ತೆ. ಸಿಟಿಯ ಮೂಲೆಯಿಂದ ಜನರು ಸಾಯ್ತಿರುವ ನ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ. ಆಬ್ವಿಯಸ್ಲಿ ಜೀವ ಹೋಗುತ್ತೆ. ಡ್ಯಾನ್ಸ್ ಮಾಡೋದೇನು ಡೇಂಜರಸ್ ಅಲ್ಲ, ಆದ್ರೆ ನಮ್ಮ ಬಾಡಿಗೆ ಒಂದು ಲಿಮಿಟ್ ಇದೆ. ನೀವು ಇದೇ ತರ ಆ ಒಂದು ಬೇಸಿಗೆ ಕಾಲದ ಬಿಸಿಲಿನಲ್ಲಿ 1 ನಿಮಿಷನೂ ರೆಸ್ಟ್ ತಗೊಳ್ಳದೆ ಕಂಟಿನ್ಯೂ ನಿಮ್ಮ ಬಾಡಿಯನ್ನು ಮೂವ್ ಮಾಡ್ತಾ ಇದ್ರೆ ಅದು ಕೂಡ ದಿನಗಳವರೆಗೆ ಡಿಹೈಡ್ರೇಷನ್, ಹೀಟ್ ಸ್ಟ್ರೋಕ್ ಅಥವಾ ಹಾರ್ಟ್ ಫೇಲ್ ಆಗಿಯೇ ಸಾಯ್ತೀವಿ. ಈಗ ಅಲ್ಲಿನ ಅಥಾರಿಟೀಸ್ ಗಳಿಗೆ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ, ಆದ್ರೆ ಅವರ ಮೇಲೆ ಪ್ರೆಷರ್ ತುಂಬಾ ಹೆಚ್ಚಿತ್ತು. ಈ ಪ್ರೆಷರ್ ನಿಂದಾಗಿ ಅಲ್ಲಿನ ಅಥಾರಿಟೀಸ್ ಒಂದು ಡಿಸಿಷನ್ ತಗೊಳ್ಳುತ್ತೆ. ಹಾಗೂ ಈ ಒಂದು ಡಿಸಿಷನ್ ಏನಿದೆ ಅದು ಈ ಇನ್ಸಿಡೆಂಟ್ ಅನ್ನು ಇನ್ನೂ ಹೆಚ್ಚು ಔಟ್ ಆಫ್ ಕಂಟ್ರೋಲ್ ಮಾಡುತ್ತೆ. ಈ ರೋಗ ಔಟ್ ಆಫ್ ಕಂಟ್ರೋಲ್ ಹೋಗೋದಕ್ಕೆ ಶುರು ಆದಾಗ ಅಲ್ಲಿನ ಅಥಾರಿಟೀಸ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿನ ಲೋಕಲ್ ಫಿಸಿಷಿಯನ್ಸ್ ಗಳ ಜೊತೆ ಮಾತನಾಡಿ ಇದಕ್ಕೇನಾದ್ರೂ ಮದ್ದು ಹುಡುಕೋದಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಾರೆ. ಆಗಿನ ಮೆಡಿಸಿನ್ಸ್ ಹಾಗೂ ಸೈನ್ಸ್ ಈಗಿನ ತರ ಇರ್ಲಿಲ್ಲ ಕೂಡ. ಅಲ್ಲಿನ ಡಾಕ್ಟರ್ಸ್ ಅಥಾರಿಟೀಸ್ಗೆ ಹೇಳ್ತಾರೆ ಇದು ಆಗ್ತಾ ಇರೋದು ಹಾಟ್ ಬ್ಲಡ್ ನಿಂದಾಗಿ. ಹಾಟ್ ಬ್ಲಡ್ ಅಂದ್ರೆ ನಮ್ಮ ಬಾಡಿಯ ರಕ್ತ ತುಂಬಾ ಬಿಸಿಯಾಗಿ ಅದು ನಮ್ಮ ಮೆದುಳಿಗೆ ಹೋದಾಗ ನಮ್ಮ ಮೆದುಳು ಕನ್ಫ್ಯೂಸ್ ಆಗ್ಬಿಡೋದು. ಇದೇ ಕನ್ಫ್ಯೂಷನ್ ನಿಂದ ಅವರು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನಂದ್ರೆ ಕುಣಿಯುವವರಿಗೆ ಕುಣಿಯೋದಕ್ಕೆ ಹಾಗೆ ಬಿಟ್ಟು ಬಿಡಿ. ಅವರು ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿ ಬೆವರು ಅವರಿಂದ ಹೋದಾಗ ಅದರ ಜೊತೆ ಈ ರೋಗನು ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅಲ್ಲಿನ ಗವರ್ಮೆಂಟ್ ಅವರಿಗೆ ಕ್ವಾರಂಟೈನ್ ಮಾಡಿ ಒಂದು ಜೊತೆ ಐಸೋಲೇಟ್ ಮಾಡೋ ಬದಲು ಅವರಿಗೆ ಪಬ್ಲಿಕ್ ಅಲ್ಲಿ ಬಿಟ್ಟು ಇನ್ನೂ ಹೆಚ್ಚು ಪ್ರೋತ್ಸಾಹಿಸ್ತಾರೆ ಡ್ಯಾನ್ಸ್ ಮಾಡೋದಕ್ಕೆ. ಇದು ಯಾವ ತರದ ಪ್ರೋತ್ಸಾಹ ಗೊತ್ತಿದೆಯಾ? ಅವರು ಲಿಟ್ರಲಿ ಮಾರ್ಕೆಟ್ ನ ನಡುವೆ ಒಂದು ಸ್ಟೇಜ್ ಅನ್ನು ನಿರ್ಮಿಸ್ತಾರೆ. ಡ್ರಮ್ಮರ್ಸ್, ಮ್ಯೂಸಿಷಿಯನ್ಸ್ ಗಳನ್ನೆಲ್ಲ ಹೈರ್ ಮಾಡ್ತಾರೆ ಹಾಗೂ ಎಲ್ಲಾ ರೋಗಿಗಳನ್ನು ಅಲ್ಲಿಗೆ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟು ಬಿಡ್ತಾರೆ. ಈ ಪ್ಲಾನ್ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡೋ ಬದಲು ಇನ್ನೂ ಹೆಚ್ಚು ವರ್ಸ್ ಮಾಡುತ್ತೆ. ಅಲ್ಲಿ ಆಗ್ತಾ ಇರುವ ಪಾರ್ಟಿ ನೋಡಿ, ಆ ಮ್ಯೂಸಿಕ್ ಹಾಗೂ ಸ್ಟೇಜ್ ಅನ್ನು ನೋಡಿ ಉಳಿದವರು ಬಂದು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವರಿಗೆ ಅಲ್ಲಿ ಬಂದು ರೋಗ ತಗುಲಿತ್ತು, ಇನ್ನು ಕೆಲವರಿಗೆ ವೈಬ್ ಡ್ಯಾನ್ಸ್ ಮಾಡೋದಕ್ಕೆ ಸಿಕ್ತು ಅಂತ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನು ಕೆಲವು ಅಕೌಂಟ್ಸ್ ಪ್ರಕಾರ ಅಥಾರಿಟಿ ಸ್ಟ್ರಾಂಗ್ ಮೆನ್ ಗಳನ್ನು ಹೈರ್ ಮಾಡಿದ್ರಂತೆ. ಇವರ ಕೆಲಸ ಏನು ಅಂದ್ರೆ ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿ ಯಾರಾದ್ರೂ ಕೊಲಾಪ್ಸ್ ಆಗುವ ಹಂತದಲ್ಲಿದ್ರೆ ಅವರನ್ನು ಹಿಡಿದು ಮತ್ತೆ ಡ್ಯಾನ್ಸ್ ಮಾಡಿಸೋದು, ಬೇಗ ಅವರು ಕೊಲಾಪ್ಸ್ ಆಗಬಾರ್ದು ಅಂತ. ಈ ತರ ಮಾಡಿ ಕೆಲವೇ ದಿನದಲ್ಲಿ ಸಾವಿನ ಸಂಖ್ಯೆ ತುಂಬಾ ಇನ್ಕ್ರೀಸ್ ಆಗೋದಕ್ಕೆ ಶುರು ಆಗುತ್ತೆ. ಎಷ್ಟು ಸಾವಾಗಿದೆ ಅಂತ ಅಷ್ಟೇನು ಡೀಟೇಲ್ಸ್ ಅವೈಲೇಬಲ್ ಇಲ್ಲ, ಆದ್ರೆ ಕೆಲವು ಕಡೆ ದಿನಕ್ಕೆ ಅಟ್ಲೀಸ್ಟ್ 15 ಜನರಾದ್ರೂ ಸಾಯ್ತಾ ಇದ್ರು ಅಂತ ಬರೆದಿದೆ. ಸೊ ಮೇ ಬಿ ಈಗ ಸಿಚುವೇಶನ್ ಅನ್ನೊಮ್ಮೆ ನೋಡಿ ನೀವು. ಒಂದು ನಾರ್ಮಲ್ ಇದ್ದ ಒಂದು ಊರಿನಲ್ಲಿ ಒಬ್ಬ ಮಹಿಳೆ ಬೀದಿಗೆ ಇಳಿದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ವಿದಿನ್ ಎ ಮಂತ್ 100 ಜನರಿಗೆ ಈ ರೋಗ ಹರಡುತ್ತೆ. ಈಗ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗ ಮೆಡಿಕಲ್ ಹಾಗೂ ಡಾಕ್ಟರ್ಗಳ ಸಲಹೆಯನ್ನು ಬಿಟ್ಟು ಜನರು ರಿಲಿಜನ್ ನ ಕಡೆಗೆ ಹೋಗೋದಕ್ಕೆ ಶುರು ಆಗ್ತಾರೆ. ಇಲ್ದಿದ್ರು ಮೊದಲಿನಿಂದ ಆ ಸಿಟಿಯಲ್ಲಿ ಕೆಲವು ಜನರು ಹೇಳ್ತಾ ಇದ್ರು ಇದೇನು ರೋಗ ಅಲ್ಲ, ಇದು ಒಂದು ಶಾಪ ಅಂತ. ಅಂಡ್ ಈಗ ಮುಂದೆ ಬರುವ ಡೀಟೇಲ್ಸ್ ಏನಿದೆ ಇದು ತುಂಬಾ ಶಾಕಿಂಗ್ ಆಗಿದೆ. 1500 ಶತಕದಲ್ಲಿ ಧರ್ಮ ಒಂದು ಬರೀ ನಂಬಿಕೆ ಆಗಿರಲಿಲ್ಲ. ಆಗಿನ ಸಮಯದಲ್ಲಿ ಎಲ್ಲವನ್ನು ಜನರು ಧರ್ಮ ಹಾಗೂ ದೇವರ ಜೊತೆ ಜೋಡಿಸ್ತಾ ಇದ್ರು. ಬರಗಾಲ ಬಂದ್ರೆ ಅದು ದೇವರ ಶಿಕ್ಷೆ, ರೋಗಗಳು ಬಂದ್ರೆ ಅದು ದೇವರ ಶಿಕ್ಷೆ,
ಎಲ್ಲಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆದ್ರೂ ಅದು ದೇವರ ಶಿಕ್ಷೆ, ಈ ತರ. ಈ ಒಂದು ವಿಷಯದಲ್ಲಿ ಅವರ ನಂಬಿಕೆನು ಕರೆಕ್ಟ್ ಆಗಿತ್ತು. ಯಾವುದೇ ಕಾರಣ ಇಲ್ಲದೆ ಜನರು ಬೀದಿಗಿಳಿದು ಕುಣಿದು ಸಾಯ್ತಾ ಇದ್ದಾರೆ, ಹಾಗೂ ಇದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಈ ತರ ಎಲ್ಲ ಆದ್ರೆ ನಂಬಿಕೆ ಮಾತ್ರ ಒಂದು ಕೊನೆಯ ಆಪ್ಷನ್ ಆಗಿ ಉಳಿಯುತ್ತೆ ಜನರಲ್ಲಿ. ಮುಂದೆ ಸ್ಟ್ರಾಸ್ಬರ್ಗ್ ಅಲ್ಲಿ ಏನಾಗುತ್ತಂದ್ರೆ ಜನರು ರೋಗಿಗಳನ್ನು ಚರ್ಚ್ಗೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆಲ್ಸೋ ಅಲ್ಲಿನ ಚರ್ಚ್ಗಳು ಸ್ಪೆಷಲ್ ಗ್ಯಾದರಿಂಗ್ ಎಲ್ಲ ನಡೆಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಪ್ರೇಯರ್ಸ್ ನಡೆಯುತ್ತೆ, ಹೋಲಿ ವಾಟರ್ ಅನ್ನು ಜನರ ಮೇಲೆ ಸ್ಪ್ರೇ ಮಾಡ್ತಾರೆ. ಕೆಲವು ಕಡೆ ದೆವ್ವ ಹಿಡಿದಂತ ಜನರ ಮೇಲೆ ಎಕ್ಸೋಸಿಸಮ್ ಕೂಡ ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ರು ಡ್ಯಾನ್ಸ್ ಮಾಡುವವರ ಸಂಖ್ಯೆ ಹೆಚ್ಚೇ ಆಗ್ತಾ ಇತ್ತು ಬಿಟ್ಟು ಕಡಿಮೆ ಆಗ್ತಾ ಇರ್ಲಿಲ್ಲ. ಇದೇ ಹೊತ್ತಲ್ಲಿ ಜನರ ನಡುವೆ ಇನ್ನೊಂದು ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೆ. ಆ ನಂಬಿಕೆ ಪ್ರಕಾರ ಈ ಒಂದು ಔಟ್ ಬ್ರೇಕ್ ಮೇ ಬಿ ಸೇಂಟ್ ವೀಟಸ್ ಅವರಿಗೆ ಲಿಂಕ್ಡ್ ಆಗಿರ್ಬೇಕು ಅಂತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಆಗಿನ ಟೈಮಲ್ಲಿ ಒಂದು ಮೆಡಿಕಲ್ ಕಂಡೀಷನ್ ಅನ್ನು ಸೇಂಟ್ ವೀಟಸ್ ಅವರ ಜೊತೆ ಲಿಂಕ್ ಮಾಡ್ತಾ ಇದ್ರು. ಈಗ ನಾವು ಕಂಡೀಷನ್ ಅನ್ನು ಸೇಡೆನಮ್ಸ್ ಕೊರಿಯಾ ಅಂತ ಕರಿತೀವಿ. ಇದೊಂದು ರೇರ್ ಡಿಸೀಸ್ ಆಗಿದೆ, ಯಾವ್ದ್ರಲ್ಲಿ ಪೇಷಂಟ್ ಕಂಟಿನ್ಯೂ ಕೈ ಕಾಲು ಹಾಗೂ ಮುಖವನ್ನು ಟ್ವಿಸ್ಟ್ ಮಾಡ್ತಾ ಇರ್ತಾರೆ. ಒಂದು ಸಮ್ ಸಾರ್ಟ್ ಆಫ್ ಡ್ಯಾನ್ಸ್ ಅಂತ ಅನ್ಕೊಳ್ಳಿ. ಇದನ್ನು ಅರ್ಥ ಮಾಡಬೇಕಾದ್ರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೋಗವನ್ನು ಆಗಿನ ಟೈಮಲ್ಲಿ ಸೇಂಟ್ ವೀಟಸ್ ಡ್ಯಾನ್ಸ್ ಅಂತಾನೆ ಕರೀತಾ ಇದ್ದಿದ್ದು. ನಂಬಿಕೆ ಪ್ರಕಾರ ಸೇಂಟ್ ವೀಟಸ್ ಅವರಿಗೆಲ್ಲಾದ್ರೂ ಸಿಟ್ಟು ಬರ್ಸಿದ್ರೆ ಅವರು ಪನಿಷ್ಮೆಂಟ್ ಕೊಡೋದಕ್ಕಂತ ಈ ಒಂದು ಶಾಪ ಕೊಡ್ತಾ ಇದ್ರಂತೆ. ಈ ಶಾಪ ಅವ್ರು ಯಾರಿಗೆ ಕೊಡ್ತಾ ಇದ್ರು, ಅವರು ಕಂಟಿನ್ಯೂಸ್ಲಿ ಅನ್ಕಂಟ್ರೋಲಬಲ್ ಆಗಿ ಡ್ಯಾನ್ಸ್ ಮಾಡೋದಂತೆ. ಈ ನಂಬಿಕೆ ಎಲ್ಲಿಂದ ಬರೋದಕ್ಕೆ ಶುರು ಆಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಜನರು ಈ ನಂಬಿಕೆಯಿಂದಾಗಿ ಸೇಂಟ್ ವೀಟಸ್ ಅವರ ದೇಗುಲಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಸ್ಟ್ರಾಸ್ಬರ್ಗ್ನ ಹೊರಗೆ ಒಂದು ಪ್ರಾರ್ಥನಾ ಮಂದಿರ ಇತ್ತು. ಈ ಪ್ರಾರ್ಥನಾ ಮಂದಿರ ಸೇಂಟ್ ವೀಟಸ್ ಅವರಿಗೆ ಡೆಡಿಕೇಟೆಡ್ ಆಗಿದ್ದು. ಇಲ್ಲಿಗೆ ರೋಗಿಗಳನ್ನೆಲ್ಲ ಕರ್ಕೊಂಡು ಬಂದು ಕೆಲವು ಧಾರ್ಮಿಕ ರಿಚುವಲ್ಸ್ ಗಳನ್ನೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ಅಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸ್ತಾರೆ, ಕೆಲವು ರಿಚುವಲ್ಸ್ ನಡೆಯುತ್ತೆ, ಹಾಗೂ ಅವರಿಗೊಂದು ಕೆಂಪು ಬಣ್ಣದ ಶೂ ಅನ್ನು ಕೊಡ್ತಾರೆ ಡ್ಯಾನ್ಸರ್ಸ್ ಗಳಿಗೆ. ಇದನ್ನು ಮಾಡೋದಕ್ಕೆ ಶುರು ಮಾಡಿದ ನಂತರ ರಿಪೋರ್ಟ್ಸ್ ಪ್ರಕಾರ ರೋಗ ಸರಿ ಆಗೋದಕ್ಕೆ ಬಂತಂತೆ. ಸಡನ್ಲಿ ಎಲ್ಲರೂ ಸರಿ ಆಗ್ಲಿಲ್ಲ, ಆದ್ರೆ ಆ ರೋಗದ ಔಟ್ ಬ್ರೇಕ್ ಸ್ವಲ್ಪ ಅಂತ ಹೇಳಿ ಕಡಿಮೆ ಆಗೋದಕ್ಕೆ ಬಂತು. ಕೆಲವು ಸಮಯದ ನಂತರ ಈ ಸಿಟಿಯಲ್ಲಿ ಎಲ್ಲ ನಾರ್ಮಲ್ ಆಯ್ತು, ಜನರು ಎಲ್ಲ ಮರೆತು ಬಿಟ್ರು. ಆದ್ರೆ ಈ ಒಂದು ಮಿಸ್ಟ್ರಿ ಹಾಗೆ ಉಳಿದು ಬಿಡ್ತು. ಈ ಡ್ಯಾನ್ಸಿಂಗ್ ಪ್ಲೇಗ್ ಆದ್ರೂ ಏನು? ಈಗ ಈ ವಿಡಿಯೋ ಅಲ್ಲಿ ನನ್ನ ಫೇವರೇಟ್ ಪಾರ್ಟಿಗೆ ಬಂದಿದ್ದೀವಿ. ಅದೇನಂದ್ರೆ ಥಿಯರೀಸ್. ವಿಷಯ ಏನು ಅಂದ್ರೆ 500 ವರ್ಷದ ಮೇಲಾಗೋದಕ್ಕೆ ಬಂತು ಇನ್ಸಿಡೆಂಟ್ ನಡೆದು. ಆದ್ರೂ ಇವತ್ತಿನವರೆಗೆ ಹಿಸ್ಟೋರಿಯನ್ಸ್ ಡಿಬೇಟ್ ಮಾಡ್ತಾ ಇದ್ದಾರೆ 1518ರಲ್ಲಿ ನಡೆದಿದ್ದಾದ್ರೂ ಏನು ಅಂತ. ಒಂದು ವಿಷಯ ನೋಟ್ ಮಾಡಬೇಕು, ಇದು ಯುರೋಪ್ ಅಲ್ಲಿ ಮೊದಲ ಬಾರಿ ನಡೆದ ಘಟನೆ ಏನೂ ಅಲ್ಲ. 1374ರಲ್ಲೂ ಒಂದು ಸಿಮಿಲರ್ ಇನ್ಸಿಡೆಂಟ್ ನಡೆದಿತ್ತು. ಜನರ ಒಂದು ಗುಂಪು ರಿನೆ ರಿವರ್ ಹತ್ರ ಬರುವ ಒಂದು ಟೌನ್ ಅಲ್ಲಿ ಇದೇ ತರ ಅನ್ಕಂಟ್ರೋಲೇಬಲ್ ಆಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಇನ್ಸಿಡೆಂಟ್ ಕೂಡ ರೆಕಾರ್ಡೆಡ್ ಹಿಸ್ಟ್ರಿ ಆಗಿದೆ. ಇದನ್ನು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಅಲ್ಲಿ ಡ್ಯಾನ್ಸಿಂಗ್ ಮೀನಿಯಾಸ್ ಅಂತ ಬರೆದಿದೆ. ಸೊ ಟೆಕ್ನಿಕಲಿ 1518ರ ಈ ಔಟ್ ಬ್ರೇಕ್ ಏನಿದೆ, ಇದು ಹಿಸ್ಟ್ರಿಯಲ್ಲಿ ಒಂದು ಪ್ಯಾಟರ್ನ್ ಆಗಿದೆ. ಈಗ ಪ್ರಶ್ನೆ ಏನು ಅಂದ್ರೆ, ಈ ಪ್ಯಾಟರ್ನ್ ಅಥವಾ ಈ ಔಟ್ ಬ್ರೇಕ್ ಏನಿದೆ, ಇದಕ್ಕೆ ಕಾರಣ ಆದ್ರೂ ಏನು? ಇದರ ಮೇಲೆ ಕೆಲವು ಥಿಯರೀಸ್ಗಳು ಬಂತು, ಆದ್ರೆ ನಾನು ಇಂಪಾರ್ಟೆಂಟ್ ಹಾಗೂ ಲಾಜಿಕಲ್ ಅನಿಸುವ ಥಿಯರಿಗಳನ್ನು ಮಾತ್ರ ಶೇರ್ ಮಾಡ್ತೇನೆ, ಮೇನ್ಲಿ ಸೈಂಟಿಫಿಕಲ್. ಈ ಒಂದು ಇನ್ಸಿಡೆಂಟ್ ಅನ್ನು ನಂತರ ಬಂದ ಕೆಲವು ಹಿಸ್ಟೋರಿಯನ್ ಸ್ಟಡಿ ಮಾಡ್ತಾರೆ ಹಾಗೂ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಆಗಿದೆ ಉರ್ಗೋಡ್ ಪಾಯ್ಸನಿಂಗ್ ಅಂತ. ಈ ಉರ್ಗೋಡ್ ಪಾಯ್ಸನಿಂಗ್ ಏನು ಅಂದ್ರೆ, ನಮ್ಮ ಚಿಕ್ಕ ಗೋಧಿಯಲ್ಲಿ ಒಂದು ಕಪ್ಪು ಬಣ್ಣದ ಫಂಗಸ್ ಗ್ರೋ ಆಗುತ್ತೆ. ಇದನ್ನೆಲ್ಲಾದ್ರೂ ನೋಟಿಸ್ ಮಾಡದೆ ನಾವು ಅದರದ್ದು ರೊಟ್ಟಿ ಅಥವಾ ಬ್ರೆಡ್ ಅನ್ನು ಮಾಡಿ ತಿಂದ್ರೆ ಅದರಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ, LSD ತರಾನೇ. LSD ಅಂದ್ರೆ ಒಂದು ಡ್ರಗ್. ಅದು ಇದರಿಂದ ನಿಮ್ಗೆ ನಶೆ ಆಗುತ್ತೆ, ಹೆಲ್ಯೂಸಿನೇಷನ್ ಆಗುತ್ತೆ, ಹಾಗೂ ನೀವು ಡ್ಯಾನ್ಸ್ ಕೂಡ ಮಾಡಬಹುದು. ಈ ಥಿಯರಿ ಪ್ರಕಾರ ಆ ಊರಿನಲ್ಲಿ ಕಂಟಾಮಿನೇಟೆಡ್ ಗೋಧಿ ಸಪ್ಲೈ ಆಗಿರ್ಬೋದು, ಹಾಗೂ ಇದನ್ನು ತಿಂದ ಜನರ ಜೊತೆ ಈ ತರ ಆಗಿರ್ಬೋದು ಅಂತಾರೆ. ಆದ್ರೆ ಈ ಥಿಯರಿಯಲ್ಲಿ ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ. ಉರ್ಗೋಡ್ ಪಾಯ್ಸನಿಂಗ್ ಅಲ್ಲಿ ನಾರ್ಮಲಿ ನೋವಿರುತ್ತೆ, ತುಂಬಾ ಜನರು ನಡುಕ್ತಾರೆ, ವಾಂತಿ ಬರುತ್ತೆ. ಹಾಗೂ ಈ ಪಾಯ್ಸನಿಂಗ್ ಆದ್ರೆ ಜನರು ಫಿಸಿಕಲಿ ತುಂಬಾ ವೀಕ್ ಆಗ್ತಾರೆ, ಅವರಿಂದ ನಿಲ್ಲೋದಕ್ಕೂ ಆಗೋದಿಲ್ಲ, ಡ್ಯಾನ್ಸ್ ಮಾಡೋದು ದೂರದ ವಿಷಯ. ಈ ಇನ್ಸಿಡೆಂಟ್ ಅಲ್ಲಂತೂ ಜನರು ವಾರದವರೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಆಲ್ಸೋ ಇದೇ ಕಾರಣದಿಂದ ಮಾಡರ್ನ್ ಹಿಸ್ಟೋರಿಯನ್ಸ್ ಹೇಳ್ತಾರೆ ಉರ್ಗೋಡ್ ಪಾಯ್ಸನಿಂಗ್ ಪಾಸಿಬಿಲಿಟಿ ಇದೆ, ಆದ್ರೆ ಸ್ಟ್ರಾಸ್ಬರ್ಗ್ ಅಲ್ಲಿ ಏನ್ ನಡೀತು ಅದನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಂತಾರೆ. ಸೊ ಇದೇ ಕಾರಣದಿಂದ ನಮ್ಮ ಎರಡನೇ ಥಿಯರಿ ಬಂತು. ಇದು ತುಂಬಾ ವೈಡ್ಲಿ ಅಕ್ಸೆಪ್ಟೆಡ್ ಥಿಯರಿ ಆಗಿದೆ. ಈ ಎರಡನೇ ಥಿಯರಿ ಏನು ಅಂದ್ರೆ ಮಾಸ್ ಹಿಸ್ಟೇರಿಯಾ. ಮಾಸ್ ಹಿಸ್ಟೇರಿಯಾ ಒಂದು ಕ್ರೇಜಿ ಫಿನೋಮಿನಾ ಆಗಿದೆ, ಯಾವುದರಲ್ಲಿ ಸ್ಟ್ರೆಸ್ ಹಾಗೂ ಹೆದರಿಕೆಯಿಂದ ಒಬ್ಬ ಇಬ್ಬರಲ್ಲ, ಒಂದು ಇಡೀ ಜನರ ಗುಂಪೇ ಎಫೆಕ್ಟ್ ಆಗುತ್ತೆ.
ಅದು ಕೂಡ ಯಾವುದೇ ರೋಗ ಇಲ್ಲದೆ. ಇದಕ್ಕೆ ಒಂದು ತುಂಬಾ ದೊಡ್ಡ ಉದಾಹರಣೆ 2001ರಲ್ಲಿ ದೆಹಲಿಯಲ್ಲಿ ನಡೆದ ಮಂಕಿ ಮ್ಯಾನ್ ಕೇಸ್. ದೆಹಲಿಯಲ್ಲಿ ಜನರಿಗೆ ಮಾಸ್ ಹಿಸ್ಟೀರಿಯಾ ಆಗಿತ್ತು. 4 ಫೀಟ್ ಉದ್ದದ ಒಂದು ಕೆಂಪು ಕಣ್ಣಿನ ಮಂಗ ಮಾನವನನ್ನು ನೋಡಿದೀವಿ ಅಂತ ಹಲವಾರು ಜನರು ಪೊಲೀಸರಿಗೆ ರಿಪೋರ್ಟ್ ಮಾಡಿದ್ರು. ಇದು ಬೈದವೆ ತುಂಬಾ ದೊಡ್ಡ ಕತೆ. ಕೇಳೋದಕ್ಕೆ ಇಷ್ಟ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ಇದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಇನ್ನೊಂದು ರೀಸೆಂಟ್ಲಿ ಉತ್ತರಾಖಂಡ್ನಲ್ಲಿ ನಡೆದ ಒಂದು ಘಟನೆಯ ವಿಡಿಯೋನೇ ಇದೆ, ಅದನ್ನ ಪ್ಲೇ ಮಾಡ್ತೀನಿ, ಒಮ್ಮೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿದ್ರಲ್ವಾ, ಶಾಲೆ ಮಕ್ಕಳು ಮೈಯಲ್ಲಿ ದೆವ್ವ ಬಂದ ತರ ಮಾಡಿದ್ರು ನೋಡಿ. ಇದು ಒಂದು ಮಾಸ್ ಹಿಸ್ಟೀರಿಯಾದ ಕೇಸ್ ಆಗಿದೆ. ಈಗ 1518ರಲ್ಲಿ ಅಲ್ಲಿ ಮಾಸ್ ಹಿಸ್ಟೀರಿಯಾ ಯಾಕಾಯಿತು ಅಂತ ಅರ್ಥ ಮಾಡಬೇಕಾದ್ರೆ ನಮ್ಗೆ ಅಲ್ಲಿನ ಎನ್ವೈರನ್ಮೆಂಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಪ್ಲೇಸ್ ಅಲ್ಲಿ ಆಕ್ಚುಲಿ ಕೆಲವೇ ಸಮಯದ ಹಿಂದೆ ಬರಗಾಲ ಬಂದಿತ್ತು. ತುಂಬಾ ಜನರು ತಿನ್ನೋದಕ್ಕೆ ಏನು ಇಲ್ಲದೆ ಸತ್ತಿದ್ರು, ಅಪೌಷ್ಟಿಕತೆನೂ ಇತ್ತು, ಜನರು ತುಂಬಾ ಬಡತನದಿಂದ ಬಳಲ್ತಾ ಇದ್ರು, ಮತ್ತೆ ರಿಲಿಜಿಯಸ್ ಫಿಯರ್ ಕೂಡ ಇತ್ತು. ದೇವರು ನಮ್ಮ ಪಾಪಕ್ಕೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ಅಲ್ಲಿನ ಜನರು ಇಂತಹ ಒಂದು ಕಂಡೀಷನ್ ಅಲ್ಲಿ ಇದ್ದಾಗ ಈ ಒಂದು ಸ್ಟ್ರೆಸ್ ಹಾಗೂ ಫಿಯರ್ ನಿಂದ ಈ ತರ ಆಗಿರ್ಬೋದು ಅಂತ ಹೇಳ್ತಾರೆ. ಅದು ಯಾವ ತರ ಅಂದ್ರೆ, ಮೊದಲು ಒಬ್ಳ ಜೊತೆ ಆಯ್ತು, ನಂತರ ಇದನ್ನು ನೋಡಿ ಹೆದರಿದವರ ಜೊತೆನೂ ಸೇಮ್ ಇನ್ಸಿಡೆಂಟ್ ಆಗೋದಕ್ಕೆ ಶುರು ಆಯ್ತು. ಬೈ ದ ವೇ, ಇದೇ ಥಿಯರಿ 1374ರಲ್ಲಿ ನಡೆದ ಘಟನೆಗೂ ಅನ್ವಯ ಆಗುತ್ತೆ. ಆದ್ರೆ ಈ ಥಿಯರಿ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ. ಆ ಪ್ರಶ್ನೆಯಲ್ಲಿ ಮೈನ್ ಪ್ರಶ್ನೆ ಏನು ಅಂದ್ರೆ, ಮಾಸ್ ಹಿಸ್ಟೀರಿಯಾ ಯೂಶುವಲಿ ಬೇಗ ಫೇಡ್ ಆಗುತ್ತೆ, ಇಷ್ಟು ತಿಂಗಳವರೆಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಾರಣದಿಂದ ಈ ಒಂದು ಮಿಸ್ಟ್ರಿ ಸೈಕಾಲಜಿ, ಕಲ್ಚರ್, ಸೈನ್ಸ್ ಹಾಗೂ ಹಿಸ್ಟ್ರಿಯ ನಡುವಿನಲ್ಲಿ ಎಲ್ಲೋ ಸಿಕ್ಕಾಕೊಂಡಾಗಿದೆ. ಕಂಪ್ಲೀಟ್ ಎಲ್ಲರೂ ಒಪ್ಕೊಳ್ಳುವಂತಹ ಒಂದು ಎಕ್ಸ್ಪ್ಲನೇಷನ್ ನಮ್ಗೆ ಇವತ್ತಿನವರೆಗೆ ಸಿಗ್ಲಿಲ್ಲ. ಬೈ ದ ವೇ, ನಿಮ್ಗೆ ಏನ್ ಅನ್ಸುತ್ತೆ? ಇದು ಒಂದು ದೇವರ ಶಿಕ್ಷೆ ಆಗಿರ್ಬೋದಾ, ಉರ್ಗೋಡ್ ಪಾಯ್ಸನಿಂಗ್ ಆಗಿರ್ಬೋದಾ, ಮಾಸ್ ಹಿಸ್ಟೀರಿಯಾ ಆಗಿರ್ಬೋದಾ, ಅಥವಾ ನಮ್ಗೆ ಅರ್ಥ ಆಗದ ಯಾವುದೋ ಒಂದು ಶಕ್ತಿ ಇದರ ಹಿಂದೆ ಇರ್ಬೋದು? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿ. ಡ್ಯಾನ್ಸಿಂಗ್ ಪ್ಲೇಗ್ ಒಂದು ಅನ್ಯೂಶುವಲ್ ಇನ್ಸಿಡೆಂಟ್ ಆಗಿದೆ ಯುರೋಪಿಯನ್ ಹಿಸ್ಟ್ರಿಯಲ್ಲೇ. ಇದಕ್ಕೆ ಥಿಯರೀಸ್ಗಳಿದೆ, ಆದ್ರೂ ಮಿಸ್ಟ್ರಿ ಆಗಿ ಉಳಿದಿದೆ. ಪ್ರಾಪರ್ಲಿ ರೆಕಾರ್ಡೆಡ್ ಇವೆಂಟ್ ಆಗಿದೆ, ಆದ್ರೂ ಸಾಲ್ವ್ ಮಾಡೋದಕ್ಕಾಗ್ಲಿಲ್ಲ. ಬೈ ದ ವೇ, ಯುರೋಪ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ರೋಗಗಳು ಬಂದಿದೆ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಆಗಿದೆ, ಹಾಗೂ ತುಂಬಾ ಜನರು ಸತ್ತಿದ್ದಾರೆ. ಇಂಥದ್ದೇ ಟಾಪಿಕ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ನನ್ನ ಚಾನಲ್ ಅಲ್ಲಿ ಈ ಒಂದು ವಿಡಿಯೋ ಇದೆ. ಈ ವಿಡಿಯೋಲಿ ನಾನು ಒಂದು ಇಂತಹ ಇನ್ಸಿಡೆಂಟ್ ಬಗ್ಗೆ ಮಾತನಾಡಿದ್ದೀನಿ, ಯಾವುದ್ರಲ್ಲಿ ಹಲವಾರು ತಿಂಗಳವರೆಗೆ ಜನರಿಗೆ ಸೂರ್ಯನೇ ನೋಡೋದಕ್ಕೆ ಸಿಗ್ಲಿಲ್ಲ. ಸೂರ್ಯ ಇಲ್ಲದೆ ಗಿಡ ಮರಗಳೆಲ್ಲ ಸತ್ತು 11 ವರ್ಷದವರೆಗೆ ಜನರು ನರಳಿ ಸತ್ತಿದ್ರು. ಭೂಮಿಯಿಂದ ಮನುಷ್ಯರ ಪಾಪ್ಯುಲೇಷನ್ ಆಲ್ಮೋಸ್ಟ್ ವೈಪೌಟ್ ಆಗೋದ್ರಲ್ಲಿತ್ತು. ಈ ಇನ್ಸಿಡೆಂಟ್ ತುಂಬಾ ಕ್ರೇಜಿ ಆಗಿದೆ. ಟೈಮ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.